ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಲಹಂಕ ಕೋಗಿಲ್ ಕ್ರಾಸ್ ಹತ್ರ ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ, ಅಲ್ಲಿ ಬಂದಿದ್ದೀವಿ. ನೋಡಿ ಎಕ್ಸಿಬಿಷನು ಕೋಗಿಲ್ ಕ್ರಾಸಲ್ಲಿ ಇಳಿದ ತಕ್ಷಣವೇ ಪಕ್ಕನೇ ಇದೆ, ಅಲ್ಲಿ ಒಂದು ಹೆಬ್ಬಾಳ ಫ್ಲೈಓವರ್ ಹೋಗುತ್ತಲ್ಲ, ಹೆಬ್ಬಾಳ ಫ್ಲೈಓವರ್ ಪಕ್ಕನೇ ಕೋಗಿಲ್ ಕ್ರಾಸ್ ಆಗುತ್ತೆ. ಅದೇ ಇದರಲ್ಲಿ ಅಲ್ಲೇ ಪಕ್ಕದಲ್ಲೇ ಇದೆ. ಇವತ್ತು ಅಕ್ಕನ ಮನೆಗೆ ಬಂದಿದ್ದೆ, ಹಂಗೆ ಹೋಗಿ ಬರೋಣ ಬಂದಿದೆ. ಸಂಜೆ 5 ಸ್ಟಾರ್ಟು, 5 10ವರೆಗೂ ಇರುತ್ತೆ. 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. ಒಬ್ಬರಿಗೆ ಬಂದು ಫೀಸು 70 ರುಪೀಸು, 70 ರೂಪಾಯಿ ಕೊಟ್ಟರೆ ಒಳಗಡೆ 5 ಗಂಟೆಯಿಂದ 10 ಗಂಟೆ ತನಕ ಇದ್ದು ಬರ್ಬೋದು. ಒಳಗಡೆ ಬರ್ಡ್ಸ್ ಎಲ್ಲ ಒಂದು ಸ್ವಲ್ಪ ಇದೆ, ಒರಿಜಿನಲ್ ಯಾವುದೂ ಇಲ್ಲ, ಎಲ್ಲ ಪ್ಲಾಸ್ಟಿಕ್ಕಲ್ಲಿ ಮಾಡಿರುವಂಥದ್ದೇ. ನೋಡಿ ಹೊರಗಡೆಯಿಂದ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಒಳಗಡೆ ನೋಡೋಣ ಏನೇನಿದೆ ಅಂತ. 70 ರೂಪಾಯಿ ಟಿಕೆಟು. ನೋಡಿ ಇದೇ ಟಿಕೆಟು. ಇದನ್ನು ಕೊಟ್ಬಿಟ್ಟು ಒಳಗಡೆ ಹೋದರೆ ನೀವು 10 ಗಂಟೆ ತನಕ ಒಳಗಡೆ ಇದ್ದು ಬರ್ಬೋದು. ನಿಮಗೆ ಹೋದ ತಕ್ಷಣ ಫಸ್ಟೇ ಫ್ರೇಮ್ಗಳು ಸಿಗುತ್ತೆ, 3D ಫ್ರೇಮ್ಗಳು. 3D ಫ್ರೇಮ್ಗಳ ಮುಂದೆ ನಿಂತ್ಕೊಂಡು ಫೋಟೋ ಹಿಡ್ಕೋಬೋದು. ಚೆನ್ನಾಗಿದೆ, ಫ್ರೇಮ್ಸ್ಗಳೆಲ್ಲ ಚೆನ್ನಾಗಿದೆ. ಫೋಟೋಗೆಲ್ಲ ಚೆನ್ನಾಗಿರುತ್ತೆ. ಫೋಟೋ ಎಲ್ಲ ತೆಗೆಸ್ಬೋದು, ಯಾವ ಥರ ಬೇಕು ಆ ಥರ. ಮಕ್ಳುಗಳು ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಫಸ್ಟ್ ಹೋದ ತಕ್ಷಣ ಫುಲ್ಲು ಬರೀ 3D ಫ್ರೇಮ್ಗಳೈತೆ. ಎಲ್ಲ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡು ಹೋಗಬೇಕಾದ್ರೆ ಅದರಿಂದ ಸ್ವಲ್ಪ ಒಳಗಡೆ ಹೋದರೆ 3D ಫ್ರೇಮ್ ಆದಮೇಲೆ ಒಳಗಡೆ ಹೋದರೆ ನೋಡಿ ಈ ಥರ ಬರ್ಡ್ಸ್ಗಳೆಲ್ಲ ಸ್ಟಾರ್ಟು. ಇದೊಂದು ಲೈನ್ ಮಾತ್ರ ಅಷ್ಟೇ ಬರ್ಡ್ಸ್ ಇರೋದು, ಏನೂ ಇಲ್ಲ. ನೋಡಿ ತೆಂಗಿನ ಗಿಳಿ ಇದೆಲ್ಲ ಎಲೆಕ್ಟ್ರಿಕ್ಕು ಅಷ್ಟೇ ಇರೋದು. ಇದೆಲ್ಲ ಏನು ಕಾಣ್ತಾ ಇದೆ, ಡೆಕೋರೇಟ್ ಮಾಡಿದ್ದಾರೆ. 70 ರೂಪಾಯಿ ಕೊಟ್ಟು ಹೋಗ್ಬೋದು, ಇಲ್ಲ ಆದರೆ ಒಳಗಡೆ ಎಲ್ಲ ಟಿಫಿನ್ ಐಟಮ್ಗಳು ಮತ್ತು ಆಟ ಆಡೋಕ್ಕೆ ಎಲ್ಲ ಇರುತ್ತೆ. ಮಕ್ಕಳುಗಳು ನೋಡಿದ್ರೆ ಖುಷಿ ಆಗ್ತಾರೆ, ಮಕ್ಕಳುಗಳಿದ್ದರೆ ಕರ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಒಳಗಡೆ ಎಲ್ಲ. ಅದು ಈ ಥರ ಎಲೆಕ್ಟ್ರಿಕ್ ಎಲ್ಲ ಎಲೆಕ್ಟ್ರಿಕ್ ಇರೋದು ಜಾಸ್ತಿ. ಒರಿಜಿನಲ್ ಪ್ರಾಣಿಗಳು ಯಾವುದೂ ಇಲ್ಲ. ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ. ನೋಡಿ ಸ್ಟೂಡಸ್ಸು ಈ ಥರ ಬರ್ಡ್ಸ್ಗಳಿದೆ. ಎಲಿಫೆಂಟ್ ಎಲ್ಲ ಇದೆ. ಅದರಿಂದ ಒಳಗಡೆ ಹೋದರೆ ಈ ಥರ ಐಟಮ್ಗಳು, ಓಲೆ ಬಳೆ ಮತ್ತು 20 ರೂಪೀಸ್ ಐಟಮ್ಸು ಮತ್ತು ಮಕ್ಳಿಗೆ ಬೇಕಾಗಿರೋ ಐಟಮ್ಸು, ತಿನ್ನೋ ಐಟಮ್ಸು ಎಲ್ಲ ಇದೆ. ಎಲ್ಲ ಚೆನ್ನಾಗಿತ್ತು. ಈ ಥರ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಅಂಗಡಿಗಳೇ, ಬರೀ ಹಪ್ಪಳದ ಅಂಗಡಿ, ಉಪ್ಪಿನಕಾಯಿ ಅಂಗಡಿ, ಎಲ್ಲ ಬೇರೆ ಬೇರೆ ವೆರೈಟಿದು ಸ್ವೀಟ್ಸ್ಗಳು, ಚಾಕ್ಲೇಟ್ಸು ಎಲ್ಲ ಸಿಗುತ್ತೆ. ಎಲ್ಲ ಡಿಫ್ರೆಂಟ್ ಅಂಗಡಿಗಳು. ಇದು 3ನೇದು. ಇನ್ನು ಲಾಸ್ಟಿಗೆ ಬಂತು ಅಂತಂದರೆ ಇದೇ ಲಾಸ್ಟು. ಇಲ್ಲಿ ಗೇಮ್ಸ್ಗಳಿರುತ್ತೆ, ಅದೇ ಲೋಟ ಬೀಸೋದು ಮತ್ತು ಇದನ್ನು ಬಾಲ್ ಹಾಕೋದು, ಗನ್ ಶೂಟಿಂಗು ಅದೆಲ್ಲ ಇರುತ್ತೆ. ಗೆದ್ದರೆ ದುಡ್ಡು ಆ ಥರ ಎಲ್ಲ ಇರುತ್ತೆ. ನಾವೇನು ಆಡೋಕ್ಕೆ ಹೋಗಲಿಲ್ಲ, ನಾನೇನು ಆಡಲಿಲ್ಲ, ಬೇರೆ ಹಂಗೇನೋ ಅದು ಬೀಳಲ್ಲ, ಅವ್ರು ಕೊಡಲ್ಲ, ಅದಕ್ಕೆ ಆಡಲಿಲ್ಲ. ಇದೆಲ್ಲ ಗೇಮ್ಸೇ. ಇದೆಲ್ಲ ಆದಮೇಲೆ ಹೊರಗಡೆ ಹೋದರೆ ನಿಮಗೆ ಬೇರೆ ಬೇರೆ ಗೇಮ್ಸ್ಗಳಿರುತ್ತೆ. ಒಂದೊಂದಕ್ಕೆ 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಏನಂತ ಏನು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಯಾವುದೂ ಆಡಲಿಲ್ಲ. ತಿನ್ನೋ ಐಟಮ್ ಮಾತ್ರ ಚೆನ್ನಾಗಿತ್ತು. ಎಲ್ಲ ಥರ ವೆರೈಟಿ ಐಟಮ್ಸೆಲ್ಲ ಇತ್ತು, ಆದರೆ ರೇಟ್ ಜಾಸ್ತಿ. ಒಟ್ಟಿನಲ್ಲಿ 70 ರೂಪೀಸ್ ಕೊಟ್ಬಿಟ್ಟು ಹೊರಗಡೆ ಬಂದರೆ ಆರಾಮಾಗಿ ಎಲ್ಲ ಚೆನ್ನಾಗಿ ಆಡ್ಕೊಂಡು ಹೋಗ್ಬೋದು. ಮಕ್ಕಳುಗಳಿಗೆ ಚೆನ್ನಾಗಿದೆ, ಮಕ್ಕಳುಗಳಿಗೆ ಚಿಕ್ಕದು ಆಟ ಆಡುವಂಥದ್ದು ಎಲ್ಲ ವಸ್ತುಗಳಿದೆ, ಚೆನ್ನಾಗಿರುತ್ತೆ. ಫ್ರೀಯಾಗಿ ಬಂದು ವಿಸಿಟ್ ಮಾಡಿ ನೋಡಿ, ಎಲ್ಲ ಥರನೂ ಆಟ ಮಾಡ್ಬೋದು. ಮಕ್ಕಳುಗಳಿಗೆ ಜಾಸ್ತಿ ಇದೆ ಆಟಗಳು ದೊಡ್ಡವ್ರಿಗಿಂತ. ನೋಡಿ ದೊಡ್ಡವರಾದರೆ ಈ ಥರ ಬೋಟಿಂಗು, ಜಾಯಿಂಟ್ ವೀಲು ಎಲ್ಲ ಇದೆ, ಅದನ್ನು ಆಡ್ಬೋದು. ಮತ್ತು ತಿನ್ನೋಕ್ಕೆ ಐಟಮ್ಗಳು ಚೆನ್ನಾಗಿದೆ, ತಿನ್ಬೋದು. ನೋಡಿ ಈ ಕಡೆ ಎಲ್ಲ ಇರೋದೆಲ್ಲ ಮಕ್ಕಳು ಆಟ ಆಡುವಂಥದ್ದೇ, ಈ ಕಡೆ ಇರೋದೆಲ್ಲ ಚಿಕ್ಕ ಮಕ್ಕಳು ಆಟ ಆಡುವಂಥದ್ದೇ. ಚೆನ್ನಾಗಿತ್ತು, ವರ್ತಿತ್ತು. ನೀವು ನಿಯರೆಸ್ಟ್ ಇದ್ದರೆ ಹೋಗಿ ಬನ್ನಿ, ಚೆನ್ನಾಗಿದೆ. ನೋಡಿ ಮಕ್ಕಳುಗಳಿಗೆ ಜಾಸ್ತಿ ಗೇಮ್ಸ್ ಇದೆ, ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುವಂಥ ಎಲ್ಲ ಗೇಮ್ಸ್ಗಳು ಇದೆ. ನೋಡಿ ವಾಟರ್ ಬೋಟಿಂಗು ಮತ್ತು ಹೆಲಿಕಾಪ್ಟ್ರು
ಎಲ್ಲ ನೋಡ್ಕೊಂಡು ಏನಾದರೂ ತಿನ್ನೋಣ ಅಂತಂದ್ಬಿಟ್ಟು ಪಾಪಡ್ ತಿನ್ನೋಣ ಅಂತ ಹೋದ್ರು. ಅಲ್ಲಿ 50 ರೂಪಾಯಿ ಪಾಪಡು ನೋಡಿ, ದೊಡ್ಡದು ಹಪ್ಪಳ ಇತ್ತು, ಮೆಣಸಿನ್ಕಾಯಿ ಮತ್ತು ಖಾರ ಎಲ್ಲ ಹಾಕಿ ಕೊಡ್ತಾರೆ. ಚೆನ್ನಾಗಿತ್ತು, ಟೇಸ್ಟ್ ಮಾಡಿ ನೀವು ಹೋದರೆ ಚೆನ್ನಾಗಿರುತ್ತೆ. ನೋಡಿ ಪಾಪಡ್ ತಿನ್ಬೋದು, ಚೆನ್ನಾಗಿರುತ್ತೆ. ತಿನ್ಕೊಂಡು ಹಂಗೆ ನೋಡ್ಕೊಂಡು ತಿಂದಿಲ್ಲ, ತಿರ್ಗಿ ಹೋದ್ವಿ. ನೋಡಿ ಬರಬೇಕಾದ್ರೂ ಅಷ್ಟೇ ಜನ ಸ್ವಲ್ಪ ಜಾಸ್ತಿ ಇದ್ದರು. ಇದು ಇನ್ಸ್ಟೆಂಟ್ ಗೋಬಿ ಅಂತೆ. ಹಿಟ್ಟನ್ನು ತಗೊಂಡೋಗಿ ಬರೀ ಕಲಸಿ ಎಣ್ಣೆಗೆ ಹಾಕಿದ್ರೆ ಗೋಬಿ ರೆಡಿ ಆಗುತ್ತೆ. ನೋಡಿ ಇದೆಲ್ಲ ಪ್ಯಾಕ್ಸ್ ಏನಿದೆ, ಈ ಪ್ಯಾಕ್ಸ್ನ ತಗೊಂಡೋಗಿ ನೀರಲ್ಲಿ ಕಲಸಿ ನಿಮಗೆ ಯಾವ ಥರ ಗೋಬಿ ಬೇಕು ಇಲ್ಲ ಅಂತಂದರೆ ಕೋಸ್ಬೇಕು, ಗೋಬಿ ಬೇಕಾ ಇಲ್ಲ ಅನಸ್ ಗೋಬಿ ಬೇಕಾ, ಯಾವ ಗೋಬಿ ಬೇಕು ಆ ಗೋಬಿ ಮಾಡ್ಕೊಂಡು ತಿನ್ಬೋದು. ಇದು ಗೋಬಿ ಇನ್ಸ್ಟೆಂಟ್ ಇತ್ತು ಅಂತ ನೋಡಿ. ಇದು ಪ್ಯಾಕೆಟು ಏನಿಲ್ಲ, ಇದನ್ನು ನೀರು ಹಾಕಿ ಕಲಿಸ್ಬಿಟ್ಟು ನಮ್ಗೆ ಯಾವ ಗೋಬಿ ಬೇಕು ಅದನ್ನು ಗೋಬಿ ಹಾಕೊಂಡು ಗೋಬಿ ಮೆಣಸಿನ ಥರ ಎಣ್ಣೆ ಹಾಕೊಳ್ಳೋದಷ್ಟೇ, ಗೋಬಿ ರೆಡಿ ಆಗುತ್ತೆ. ಆಲೂಗಡ್ಡೆ ಗೋಬಿ ಯಾವ ಗೋಬಿ ಬೇಕಾದರೂ ತಿನ್ಬೋದು. ನೋಡಿ ಇಲ್ಲಿರೋದೆಲ್ಲ ಬರೀ ಐಟಮ್ಗಳು ಜಾಸ್ತಿ ಇರುತ್ತೆ. ನೋಡಿ ಇದು ವೆರೈಟಿ ಉಪ್ಪಿನಕಾಯಿ, ಯಾವ ಉಪ್ಪಿನಕಾಯಿ ಬೇಕು ಎಲ್ಲ ಉಪ್ಪಿನಕಾಯಿ ಇದೆ ಇಲ್ಲಿ. ಸಖತ್ ವೆರೈಟಿ ಆಗಿತ್ತು ಉಪ್ಪಿನಕಾಯಿ, ಚೆನ್ನಾಗಿತ್ತು. ಇಲ್ಲಿಂದ ಬಂದರೆ ನೋಡಿ ಇಷ್ಟೇ ಬಡ್ಸ್ಗಳಿರೋದು, ಜಾಸ್ತಿ ಏನಿಲ್ಲ. ಎಲ್ಲ ಎಲೆಕ್ಟ್ರಿಕ್ ಬಡ್ಸ್ಗಳು ಮತ್ತು ಡಿಫ್ರೆಂಟ್ ಎಲ್ಲ ಮಕ್ಕಳುಗಳಿಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ಎಲ್ಲ ಒಂದು ಸ್ವಲ್ಪ ಹೊತ್ತು ಎಲ್ಲ ರೌಂಡ್ ಹಾಕಿ ಎಲ್ಲ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲೋಗಿ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಯಲಹಂಕದ ಹತ್ರ ಇದ್ದರೆ ಇದನ್ನು ವಿಸಿಟ್ ಮಾಡೋದು ಮರಿಬೇಡಿ, ಖಂಡಿತ ವಿಸಿಟ್ ಮಾಡಿ. ಚೆನ್ನಾಗಿದೆ, ಪೋರ್ಟಬಲ್ಲು. ಅಲ್ಲಿಂದ ಬಂದು ಇವತ್ತು ಭಾನುವಾರ ಬೇರೆ ಫುಲ್ ಗಾಡಿ ಜಾಮ್ಗಳು, ಎಲ್ಲರೂ ಫುಲ್ ಟ್ರಾಫಿಕ್ ಜಾಮ್, ದರೋಡೆ ಎಲ್ಲ ಜಾಮ್ ಮಾಡಿ ಅಲ್ಲಿಂದ ಗಾಡಿ ತಗೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ ಚೆನ್ನಾಗಿತ್ತು. ಅಲ್ಲಿಂದ ಗಾಡಿ ಎತ್ಕೊಂಡು ಕೊಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೀವು ವಿಸಿಟ್ ಮಾಡೋದಾದರೆ ಮಾಡಿ, ಚೆನ್ನಾಗಿದೆ.